ನಮಸ್ತೆ ಎಲ್ಲರಿಗೂ. ಇವತ್ತು ಮೋದಕ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನಾನು 3 ರೀತಿಯಾಗಿ ಮೋದಕನ ಬೇಯಿಸ್ಕೋಬೋದು. ಅದು ಯಾವ ರೀತಿಯಾಗಿ ಬೇಯಿಸ್ಕೋಬೋದು ಮೋದಕನ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇದರೊಳಗೆ ಹಾಕೋ ಅಂಥ ಹೂರಣ ಒಂದೇ ಆಗಿರ್ತದೆ ರೀ. ಒಂದೇ ಹೂರಣದಿಂದ 3 ರೀತಿಯಾಗಿ ಮೋದಕನ ನಾವು ಬೇಯಿಸ್ಕೋಬೋದು. ಯಾರು ಬೇಕಾದರೂ ಸುಲಭವಾಗಿ ಮೋದಕನ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಹೂರಣಕ್ಕೆ ಏನೇನು ತೊಗೊಳ್ತಾ ಇದ್ದೀನಿ ಅಂದರೆ, ಒಂದು 1/4 kg ಅಷ್ಟು ಪುಟಾಣಿ, 1/4 kg ಅಷ್ಟು ಬೆಲ್ಲ, ಒಂದು 1/4 kg ಅರ್ಧ ಒಣ ಕೊಬ್ಬರಿ, ಸ್ವಲ್ಪ ಪ್ರಮಾಣದೊಳಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿರಿ. ಇದು 3 ನಾವು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಮೊದಲಿಗೆ ಪುಟಾಣಿನ ಮಿಕ್ಸಿ ಮಾಡ್ಕೊಂಡ್ರಿ, ಸಣ್ಣಗೆ ಪೌಡ್ರ್ ಆಗಬೇಕು. ಆಮೇಲಿಂದ ಬೆಲ್ಲ ಸೇರಿಸ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗ್ತಾವೆ. ಹಾಗಾಗಿ ನಾನು ಫಸ್ಟು ಪುಟಾಣಿನ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಇವಾಗ ಬೆಲ್ಲ ಹಾಕೊಳ್ತಾ ಇದ್ದೀನಿ ನೋಡಿರಿ. ಬೆಲ್ಲನ ನೀಟಾಗಿ ಸಣ್ಣಗೆ ಜಜ್ಕೋಬೇಕ್ರಿ. ಅಂದ್ರೆ ಒಂದು ಹಳಕು ಏನು ಉಳಂಗಿಲ್ಲ ನಮ್ಗೆ ಬೆಲ್ಲದೊಳಗೆ. ಮತ್ತು ಈ ಟೈಮ್ ಒಳಗೆ ಒಂದು 3 ರಿಂದ 4 ಏಲಕ್ಕಿ ಹಾಕ್ಕೊಂಡು ಮಿಕ್ಸಿಗೆ ಮಾಡ್ಕೊಂಬಿಡ್ರಿ, ಅಂದರೆ ಚೆನ್ನಾಗಿರ್ತೈತಿ ನೋಡಿರಿ. ಈ ರೀತಿಯಾಗಿ ಕೊಬ್ಬರಿ ಇದ್ರೊಳಗೆ, ಒಣ ಕೊಬ್ಬರಿನ ಇದ್ರೊಳಗೆ ಸೇರಿಸ್ಕೊಂಡಿನಿ ನಾನು. ಇಷ್ಟು ಸಣ್ಣ ಆದರೆ ಸಾಕು ನಮಗೆ. ಇವಾಗ ನಮಗೆ ಸ್ಟಫಿಂಗು ರೆಡಿ ಆಯಿತು. ಕಡಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಕಡಕಾಗ ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊಳಕತ್ತೀನಿ. ಮೈದಾ ಹಿಟ್ಟು ಒಂದು 1/4 kg ಅಷ್ಟು ಮೈದಾ ಹಿಟ್ಟಿಗೆ 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಹಾಕೊಳಕತ್ತೀನಿ ನೋಡಿರಿ. ಎಣ್ಣೆ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಮೋದಕ ಕ್ರಿಸ್ಪಾಗಿ ಬರ್ತೈತಿ, ಗರಿಯಾಗಿರ್ತೈತಿ, ಹಗುರಾಗಿರ್ತೈತಿ ಅನ್ನೋ ಉದ್ದೇಶದಿಂದ 1 ಸ್ಪೂನಷ್ಟು ಎಣ್ಣೆ ಕಾಸಿಬಿಟ್ಟು ಹಾಕ್ಕೊಳ್ರಿ. 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಪೂರಿ ಹಿಟ್ಟಿನಾಗ ಅದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಿಮಗೆ ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಳಕ್ಕಾಗ್ತದಲ್ಲ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ರಿ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದ್ರಿಂದ ನಮಗೆ ಮೋದಕ ಮಾಡೋಕೆ ಈಸಿ ಆಗ್ತದೆ ರೀ, ಕಷ್ಟ ಅನ್ಸಂಗಿಲ್ಲ. ಇದನ್ನು ನೀಟಾಗಿ ಕಲಿಸ್ಬಿಟ್ಟು 1 ತಾಸು ಇಲ್ಲ 2 ತಾಸು ನೆನೆಯಕ್ಕೆ ಬಿಡ್ಬೇಕ್ರಿ. ನಾನಿಲ್ಲಿ ಮೈದಾ ಹಿಟ್ಟಷ್ಟೇ ತೊಗೊಂಡಿನಿ. ನೀವು ಬೇಕಂದ್ರೆ ಚಿರೋಟಿ ರವನು ಮಿಕ್ಸ್ ಮಾಡ್ಕೋಬೋದು. ಭಾಳ ಹೊತ್ತು ನೆನೆಸ್ತೀವಪ್ಪ ಅಂತಂದರೆ ಚಿರೋಟಿ ರವೆ ಹಾಕೊಳ್ಳೋದ್ರಿಂದ 1 2 ರಿಂದ 3 ತಾಸು ನೆನೆಸಿದ್ರೆ ಚೆನ್ನಾಗಾಗ್ತೈತಿ. ನಾನಿಲ್ಲಿ 1 ತಾಸು ಅಷ್ಟೇ ನೆನೆಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಬರೀ ಮೈದಾ ಹಿಟ್ಟಿಂದ ಮಾಡ್ತಾಯಿದ್ದೀನಿ ನೋಡಿರಿ. ಇದನ್ನು ಗಟ್ಟಿಯಾಗಿ ಕಲಿಸ್ಬಿಟ್ಟು 1 ತಾಸಿನಷ್ಟು ನೆನೆಸ್ಕೊಂತೀನಿ ನೋಡಿರಿ. ಇಷ್ಟು ಈ ಪ್ರಮಾಣದೊಳಗೆ ಗಟ್ಟಿ ಆದರೆ ಸಾಕು ನಮಗೆ. ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಎತ್ತಿಟ್ಬಿಡನ್ರಿ ಇದನ್ನು. ಇವಾಗ ನೋಡಿರಿ, ಈ ರೀತಿಯಾಗಿ ಹಸಿ ಬಟ್ಟೆಯಿಂದನಾದರೂ ಇಲ್ಲ ಅಂತಂದ್ರೆ ಒಂದು ಪ್ಲೇಟ್ ಅದನ್ನು ಮುಚ್ಚಿ ಎತ್ತಿಟ್ಬಿಡೋಣ. ಅದು 1 ತಾಸು ಆದಮೇಲಿಂದ ಹಿಟ್ಟು ಕ್ಲೀನಾಗಿ ನೆಂದ್ಕೊಂಡಿತ್ತು ರೀ. ಇವಾಗ ನಾನು ಮೋದಕನ ಮಾಡ್ಕೊತಾ ಇದ್ದೀನಿ. ನೀವು ಚಿಕ್ಕ ಚಿಕ್ಕದಾಗಿ ಕರ್ಚಿಕಾಯಿಗೆ ನಾವು ಹೆಂಗೆ ಉಳ್ಳೆಗಳು ಮಾಡ್ಕೊತೀವಲ್ಲ ರೀ, ಪೂರಿಗೆ ಹೆಂಗೆ ಉಳ್ಳೆ ಮಾಡ್ಕೊತೀವಲ್ಲ ಹಂಗೆ ಅದಕ್ಕಿಂತ ಸ್ವಲ್ಪ ಸಣ್ಣ ಸಣ್ಣದ ಉಳ್ಳೆಗಳು ಮಾಡ್ಕೊಂಡು ನಾನಿಲ್ಲಿ ಉದ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಪ್ರೆಸ್ಸರ್ ಬರ್ತದಲ್ಲ ರೀ ಹಪ್ಪಳದ್ದು, ಅದರಲ್ಲಾದರೂ ಪ್ರೆಸ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಚಿಕ್ಕದಾಗಿ ಪೂರಿಗಿನ ಚಿಕ್ಕದಾಗಿ ಉದ್ಕೋಬೋದು. ನಾನಿಲ್ಲಿ ಎಲ್ಲ ಉಳ್ಳೆಗಳನ್ನೂ ಒಂದೇ ಸಲ ಉದ್ಕೊಂಬಿಡ್ತೀನಿ ರೀ. ಉದ್ಕೊಂಡು ಆಮೇಲಿಂದ ಮೋದಕದೊಳಗೆ ಹೂರಣನ ತುಂಬ್ಕೊತಿದ್ದೀನಿ. ಮತ್ತು ಭಾಳ ಹೊತ್ತಾಗ್ಬಿಟ್ರೆ ಅದು ಹಿಟ್ಟು ಡ್ರೈ ಆಗಿಬಿಡ್ತೈತೆ ರೀ. ಹಾಗಾಗಿ ನಾವು ಬೇಗ ಮಾಡ್ಕೋಬೇಕು. ಎಲ್ಲದನ್ನು ಒಂದೇ ಸಲ ಉದ್ಕೊಂಬಿಟ್ಟು ತುಂಬ್ಕೊಂಬಿಡ್ತೀನಿ ನಾನು ನೋಡಿರಿ. ಈ ಥರ ಇರಬೇಕು. ತೀರಾ ದಪ್ಪನೂ ಇರಬಾರ್ದು ರೀ, ತೀರಾ ತೆಳ್ಳಗೂ ಇರಬಾರ್ದು. ಅಂದರೆ ನಮಗೆ ಮೋದಕ ಚೆನ್ನಾಗಿ ಬರ್ತೈತೆ ರೀ. ಮೀಡಿಯಮ್ ಆಗಿ ಉದ್ಕೋಬೇಕು ನೋಡಿರಿ. ಪೂರಿಗಿನ ಚಿಕ್ಕದಾಗಿ ಉದ್ಕೊಂಡಿದ್ದೀನಿ. ಇವಾಗ ಈ ರೀತಿಯಾಗಿ ಉದ್ಕೊಂಡ್ಮೇಲೆ ಸ್ವಲ್ಪ ಎಡ್ಜಸ್ಸಿಗೆ ಹಚ್ಚಕ್ಕಂತಂದು ನೀರಿಗೆ ಸ್ವಲ್ಪ ಮೈದಾ ಹಿಟ್ಟು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿರಿ. ಎಗ್ಜಸ್ ಡ್ರೈ ಆಗಿಬಿಡ್ತದಲ್ಲ, ಮತ್ತು ನಾವು ಎಣ್ಣೆಯೊಳಗೆ ಕರಿಯ ಮುಂದೆ ಬಿಟ್ಕೊಂಬಿಟ್ರೆ ಕಷ್ಟ ಅಲ್ರಿ. ಹಾಗಾಗಿ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 1 ಸ್ಪೂನಷ್ಟು ಅದರೊಳಗಡೆ ಹೂರಣ ಹಾಕಿಬಿಟ್ಟು ನೀಟಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕ್ರಿ. ಎಡ್ಜಸ್ಸಿಗೆ ಸ್ವಲ್ಪ ನೀರು ಹಚ್ಕೊಂಡು ಬಿಡ್ರಿ, ಅಂದರೆ ಅದು ಎಣ್ಣೆಯೊಳಗೆ ನಾವು ಹಾಕಿದ್ರೂ ಅದು ಬಿಟ್ಕೊಳ್ಳಲ್ಲ ನೋಡಿರಿ. ಫಸ್ಟ್ ಈ ರೀತಿಯಾಗಿ 4 ಕಡೆ ಮಡ್ಚ್ಕೊಂಡು ಆಮೇಲಿಂದ ಫೋಲ್ಡ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಮೋದಕ ರೆಡಿ ಆಗ್ತದೆ ರೀ. ನೋಡಿರಿ, ಈ ರೀತಿಯಾಗಿ ನಮಗೆ ಮೋದಕ ರೆಡಿ ಆಯ್ತು. ನೀವು ಇದನ್ನು ನಾನು ಕಳ್ತರಿಂದ ಮೈದಾ ಹಿಟ್ಟಿನಿಂದ ಮಾಡ್ಕೊಂಡಿದ್ದೀನಿ ರೀ. ಬೇಕಂದರೆ ನೀವು ಗೋಧಿ ಹಿಟ್ಟಿನಿಂದನಾದರೂ ಮಾಡ್ಕೋಬೋದು. ನೋಡಿರಿ, ಎಷ್ಟು ಸೂಪರಾಗಿ ಮೋದಕ ರೆಡಿ ಆಯ್ತು. ಇವಾಗ ಇದೇ ರೀತಿ ಎಲ್ಲದನ್ನು ನಾನು ಮಾಡ್ಕೊತಾ ಇದ್ದೀನಿ ರೀ. ನೋಡಿರಿ, ಎಲ್ಲ ಮೋದಕನೂ ಇದೇ ರೀತಿ ಮಾಡ್ಕೋಬೇಕು.
ಮಾಡ್ಕೊಳೋದು. ಮತ್ತು ಹೂರಣದಕ್ಕೆ ಹಸಿ ಕೊಬ್ಬರಿ ಬೆಲ್ಲದ ಹೂರಣನೂ ಬೇಕಾದರೂ ನೀವು ಮಾಡ್ಕೋಬೋದ್ರಿ. ಅದನ್ನು ಮಾಡ್ತಾರೆ. ಅದು ಅಕ್ಕಿ ಹಿಟ್ಟಿನ ಮೋದಕಕ್ಕೆ ಚೆನ್ನಾಗಿರ್ತೈತೆ ರೀ. ಬೆಲ್ಲ ಮತ್ತು ಹಸಿ ಕೊಬ್ಬರಿಯಿಂದ ಸ್ಟಫಿಂಗ್ ಹೂರಣ ಅದು ಚೆನ್ನಾಗಿರ್ತೈತಿ. ಈ ರೀತಿ ಎಲ್ಲ ಮೋದಕಗಳನ್ನು ನಾನು ತುಂಬ್ಕೊಂಬಿಟ್ಟು ಕರಿತಾ ಇದ್ದೀನಿ ನೋಡಿರಿ. ಇವಾಗ ಎಣ್ಣೆ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಕರ್ಕೋಬೇಕ್ರಿ. ಹೈ ಫ್ಲೇಮ್ ಒಳಗಿಟ್ರೆ ಮೇಲ್ಗಡೆ ಬೇಗ ಕೆಂಪಾಗ್ತೈತೆ ರೀ, ಒಳಗಡೆ ಹಾಗೆ ಹಸಿ ಹಿಟ್ಟು ಉಳಿದು ಬಿಡ್ತೈತಿ. ಹಾಗಾಗಿ ಲೋ ಫ್ಲೇಮು ಇಲ್ಲ ಅಂತಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಕೊಳ್ಳೋದ್ರಿಂದ ಪೂರ ಚೆನ್ನಾಗಿ ಮೋದಕ ಬೇಯ್ತವ್ರಿ. ನೋಡಿರಿ, ಇನ್ನು ಸ್ವಲ್ಪ ಕಂದು ಮಂಡ ಬಂತಂದ್ರೆ ನಮಗೆ ಚೆನ್ನಾಗಿರ್ತೈತಿ. ಕಲರನ್ನು ನೋಡೋಕೆ ಚೆನ್ನಾಗಿರ್ತೈತಿ. ಇದನ್ನು ಸ್ವಲ್ಪ ನೀಟಾಗಿ ಬೇಯಿಸ್ಬೇಕ್ರಿ. ಮೈದಾ ಹಿಟ್ಟಿರೋದ್ರಿಂದ ನಾವು ಎಲ್ಲ ಕಡೆಗೂ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರ್ತೈತೆ ಮೋದಕ. ನೋಡಿರಿ, ಇಲ್ಲಿ ನಮಗೆ ಎಣ್ಣೆಯಲ್ಲಿ ಕರೆದ ಮೋದಕ ರೆಡಿ ಆಯ್ತು. ಎಷ್ಟು ಸೂಪರಾಗಿ ರೆಡಿ ಆಗೈತೆ ನೋಡಿರಿ. ಈ ಮೋದಕನ ನಾವು ಒಂದು ವಾರದಿಂದ 15 ದಿವಸ ಇಟ್ಟು ತಿನ್ಬೋದು ರೀ. ಏನೂ ಹಾಳಾಗಂಗಿಲ್ಲ, ಚೆನ್ನಾಗಿರ್ತೈತಿ. ಈಗ ನಾನು ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿರಿ. ಆ ಮೋದಕನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನಾನು ಮೈದಾ ಹಿಟ್ಟು ತೊಗೊತಿಲ್ಲ, ಅದ್ರ ಬದಲು ಗೋಧಿ ಹಿಟ್ಟು ತೊಗೊಳಕತ್ತೀನಿ ನೋಡಿರಿ. ಗೋಧಿ ಹಿಟ್ಟು ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಸೇಮ್ ಚಪಾತಿ ಹಿಟ್ಟಿಂಗಿನ ಗಟ್ಟಿಯಾಗಿ ಕಲಿಸ್ಕೋಬೇಕ್ರಿ. ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀಟಾಗಿ ಇದನ್ನು ಗಟ್ಟಿಯಾಗಿ ಹಿಟ್ಟು ಕಲಸಿಟ್ಬಿಟ್ಟು ಇದು ಒಂದು ಅರ್ಧ ಗಂಟೆ ನೆಂದರೆ ಸಾಕ್ರಿ. ನಮಗೆ ಗೋಧಿ ಹಿಟ್ಟು ಆಗಿರೋದ್ರಿಂದ ಭಾಳ ಹೊತ್ತು ನೆನೆಬೇಕಪ್ಪ ಅನ್ನೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಗಂಟೆ ನೆನೆದು ಅಂದರೆ ನಮಗೆ ಮಾಡ್ಬೋದು ಮೋದಕನ. ಈ ರೀತಿಯಾಗಿ ನೆನೆಸ್ಕೊಂಡು ಇವಾಗ ನೋಡಿರಿ ಅರ್ಧ ಗಂಟೆ ಆಯ್ತು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸೇಮ್ ಪೂರಿ ಹಿಟ್ಟಿನ ರೀತಿಗಿನ ಸ್ವಲ್ಪ ಚಿಕ್ಕದಾಗಿ ನೀವು ಲಟ್ಟಿಸ್ಕೋಬೇಕಾಗ್ತದೆ ರೀ. ನೋಡಿರಿ, ನಾನಿಲ್ಲಿ ಈ ಸೈಜಿಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಚಿಕ್ಕದು ಬೇಕಾದ್ರೂ ಮಾಡ್ಕೋಬೋದು. ನೋಡಿರಿ, ಈ ಸೈಜಿಗಿದ್ದರೆ ಸಾಕು, ನಮಗೆ ಈ ತಿಕ್ನೆಸ್ ಇದ್ದರೆ ಸಾಕು. ಇವಾಗ ಇದನ್ನು ತುಂಬ್ಕೊಳ್ಳೋಣ್ರಿ. ಇದ್ರೊಳಗಡೆ ಸೂಸ್ಲನ ಹೂರಣನ ತುಂಬ್ಕೊಳ್ತಾ ಇದ್ದೀನಿ ನೋಡಿರಿ. ಇದು ಸೇಮ್ ಮೈದಾ ಹಿಟ್ಟಿಂದ ಹೆಂಗೆ ತುಂಬಿದ್ನಲ್ರಿ ಅದೇ ರೀತಿಯಾಗಿ ತುಂಬ್ಕೊಳ್ತಾ ಇದ್ದೀನಿ. ಎಡ್ಜಸ್ ಎಲ್ಲದನ್ನು ನೀಟಾಗಿ ಕ್ಲೋಸ್ ಮಾಡ್ಬೇಕ್ರಿ. ಸ್ವಲ್ಪ ಡ್ರೈ ಆಗಿರ್ತದಲ್ಲ, ಹಾಗಾಗಿ ಸ್ವಲ್ಪ ನೀರಿಂದ ಅದು ಎಡ್ಜಸ್ ಎಲ್ಲದನ್ನು ಸ್ವಲ್ಪ ಹಸಿ ಮಾಡ್ಕೊಂಡ್ಬಿಟ್ರೆ ನಮಗೆ ಮೋದಕ ಒಡೆಯಂಗಿಲ್ಲ ರೀ. ನಾವು ಸ್ಟೀಮರ ಮಾಡಿದ್ರೂ ಕರೆದ್ರೂ ಚೆನ್ನಾಗಿರ್ತೈತಿ. ಇವಾಗ ನಾನು ಕುಕ್ಕರ್ ಒಳಗಡೆ ಇಡ್ಲಿ ಕುಕ್ಕರ್ ಒಳಗಡೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿರಿ. ಇದು ಎರಡನೇ ರೀತಿ ನಾವು ಸ್ಟೀಮ್ ಒಳಗಡೆ ಬೇಯಿಸ್ಕೊಳ್ಳೋದು. ಸ್ವಲ್ಪ ನೀರು ಆಲ್ರೆಡಿ ಕುಕ್ಕರ್ ಒಳಗಡೆ ಹಾಕಿದ್ದೆ, ನಾನು ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 10 ನಿಮಿಷ ಇದನ್ನು ಕುಕ್ಕರ್ ಒಳಗಡೆ ಬೇಯಿಸ್ಕೊಂಬಿಟ್ರೆ ಸಾಕು, ನನಗೆ ಮೋದಕ ರೆಡಿ ಆಗ್ತೈತಿ. ಇದು ಎರಡು ರೀತಿಯಾಗಿ ನಾವು ಒಂದು ಎಣ್ಣೆಯಲ್ಲಿ ಕರ್ಕೋಬೋದು ರೀ, ಇನ್ನೊಂದು ಸ್ಟೀಮ್ ಒಳಗಡೆ ಬೇಯಿಸ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದನೂ ಮೋದಕ ತುಂಬ ಚೆನ್ನಾಗಿ ಆಗ್ತವೆ ನೋಡಿರಿ. ಇವಾಗ ಮೋದಕ 10 ನಿಮಿಷ ಬಿಟ್ಟಿದ್ದೆ ನಾನು, ರೆಡಿ ಆಯ್ತು. ಒಳಗಡೆ ಸ್ಟಫಿಂಗೂ ಕೂಡ ಚೆನ್ನಾಗಿ ಬೆಂದಿತ್ತು. ಹೂರಣ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಬೆಂದಿತ್ತು ನೋಡಿರಿ. ಎಷ್ಟು ಚೆನ್ನಾಗಿ ಗೊತ್ತಾಗ್ತೈತಿ ಇಲ್ಲಿ. ಈ ರೀತಿಯಾಗಿ ಮಾಡ್ಕೋಬೋದು. ಇನ್ನು ಮೂರನೇದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಒಂದು ಬಾಣಲಿ ಒಳಗೆ ನೀರು ಹಾಕಿಬಿಡ್ಬೇಕ್ರಿ. ಒಂದು ಸ್ವಲ್ಪ ಕುದಿಸಿದ್ದು ಮೋದಕ ನೋಡಿರಿ. ಇದು ಕುದಿಸಿದ ಮೋದಕನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಇದರೊಳಗಡೆ ನಾವು ನೀರನ್ನ ಚೆನ್ನಾಗಿ ಫಸ್ಟ್ ಕಾಯಿಸ್ಬೇಕ್ರಿ. ನೀರು ಕುದಿ ಬರೋ ಹಂಗೆ ನೀರನ್ನ ಕಾಸಿ ಇದರೊಳಗಡೆ ಮೋದಕನ ಬೇಯಿಸ್ಕೋಬೇಕು. ಇದು ಕುದಿಸಿದ ಮೋದಕ ಎಣ್ಣೆಯಲ್ಲಿ ಕರೆದ್ಬೋದು ರೀ, ಮತ್ತು ನಾವು ಸ್ಟೀಮ್ ಒಳಗಡೆನ ಬೇಯಿಸ್ಬೋದು. ಈ ಥರ ಮೋದಕನ ಕುದಿಸ್ಕೊಳ್ಳಬಹುದು. ಈ ಕುದಿಸಿದ ಮೋದಕನೂ ತುಂಬ ಶ್ರೇಷ್ಠವಾದ ಮೋದಕ ರೀ, ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರ್ತೈತಿ. ಹಾಗಾಗಿ ಅಮ್ಮ ಮತ್ತು ನಮ್ಮ ಅಜ್ಜಿ ಅವರೆಲ್ಲರೂ ಇದೇ ರೀತಿಯಾಗಿ ಕುದಿಸಿದ ಮೋದಕನ ಮಾಡ್ಕೊತಿದ್ರಿ. ಇದು ಅಮ್ಮ ಮಾಡ್ತಿದ್ರು ಹಿಂಗೆ. ಅದೇ ರೀತಿಯಾಗಿ ನಾನು ಕೆಲವೊಂದು ಸಾರಿ ಈ ಥರ ಕುದಿಸಿದ ಮೋದಕನೂ ಮಾಡ್ಕೊತೀನಿ ನೋಡಿರಿ. ನೀರು ಕಾದ್ಮೇಲೆ ಮೋದಕನ ಇದ್ರೊಳಗೆ ಹಾಕಿಬಿಟ್ಟು ಒಂದು 10 ನಿಮಿಷ ನಾವು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಮೋದಕ ತುಂಬ ಚೆನ್ನಾಗಿ ಆಗ್ತೈತೆ ರೀ, ಟೇಸ್ಟೂ ಚೆನ್ನಾಗಿರ್ತೈತಿ. ಇದನ್ನು ಕೂಡ ಗೋಧಿ ಹಿಟ್ಟಿನಿಂದ ಮಾಡ್ಕೊಂಡಿರೋದು ನೋಡಿರಿ. ಈ ರೀತಿಯಾಗಿ 3 ರೀತಿಯಾಗಿ ನಾವು ಗಣೇಶನಿಗೆ ಮೋದಕನ ಮಾಡ್ಕೋಬೋದು ನೋಡಿರಿ. ಇವು ಒಂದು 10 ನಿಮಿಷ ಬೇಯಿಸಿದರೆ ನಮಗೆ
ಸಾಕು. ಇದಂದ್ರೆ ಒಂದು ದಿವಸ ಇಲ್ಲ ಅಂತಂದರೆ 2 ದಿವಸ ಅಷ್ಟೇ ರೀ, ಮತ್ತು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದೊಳಗೆ ಮಾಡ್ಕೊಂಡಿದ್ದೆ ನಾನಿದು ಬೇಯಿಸಿದ ಮೋದಕನ. ನೋಡಿರಿ, ಇವು ಕೂಡ ಭಾಳ ಮಸ್ತಾಗಿದ್ವು. ನೋಡಿದ್ರಲ್ರಿ 3 ರೀತಿಯಾಗಿ ಯಾವ ರೀತಿ ಮೋದಕನ ಮಾಡ್ಕೊಂಡಿದ್ದೀನಿ ಅಂತಂದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.